Guys, welcome back to ABG Spoken English classes. Today we are going to start a new lesson called Medieval India and Political Transition. This is chapter 2, class 9, subject Social Science. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಅಧ್ಯಾಯವನ್ನು ಆರಂಭಿಸೋಣ ಬನ್ನಿ. So here chapter 2 Medieval India and Political Transition, ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಎಂದು ಈ ಒಂದು ಪಾಠದ ಟೈಟಲ್ ಆಗಿರುತ್ತೆ. So dear students, let us start these points. In this chapter we learn the first point is the Rajput dynasties that ruled in North India. ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ ಮನೆತನಗಳು. And second point is the contributions of Rajput kings to literature, art and architecture. ಇಲ್ಲಿ ರಜಪೂತ ಅರಸರು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆಗಳು. Only two points in this lesson we are going to discuss, and after in second video we will discuss another 2 points. Okay, let us start this class now. The period between the second half of the 12th century and the first half of the 13th century is recognized as the transition period in Indian history. ಇಲ್ಲಿ ಭಾರತದ ಇತಿಹಾಸದಲ್ಲಿ 12ನೇ ಶತಮಾನದ ಉತ್ತರಾರ್ಧವನ್ನು ಅಂತಂದರೆ 12ನೇ ಶತಮಾನ ಅಂದರೆ 1175ನೇ ಇಸ್ವಿಯಿಂದ 1225ನೇ ಇಸ್ವಿಯವರೆಗೆ ಈ ಒಂದು ಅವಧಿಯನ್ನು ನಾವು ಟ್ರಾನ್ಸಿಷನಲ್ ಪೀರಿಯಡ್ ಅಂತಂದರೆ ಸಂಕ್ರಮಣದ ಕಾಲ ಎಂದು ಗುರುತಿಸುತ್ತೇವೆ. ಸೊ transitional period indicates the preparedness of the society to enter from one era to another era. ಇಲ್ಲಿ ಈ ಒಂದು ಸಂಕ್ರಮಣ ಕಾಲ ಏನನ್ನು ಸೂಚಿಸುತ್ತದೆ ಅಂತಂದರೆ ಒಂದು ಕಾಲಘಟ್ಟದಿಂದ ಇನ್ನೊಂದು ಕಾಲಘಟ್ಟಕ್ಕೆ ಭಾರತೀಯ ಸಮಾಜ ಹೋಗ್ತಾ ಇರತಕ್ಕಂಥ ಒಂದು ವಿದ್ಯಮಾನವನ್ನು ಇದು ಸಿದ್ಧತೆ ಆಗ್ತಕ್ಕಂಥ ಒಂದು ವಿದ್ಯಮಾನವನ್ನು ಇದು ತೋರಿಸುತ್ತೆ. ಇನ್ ದಿಸ್ ಟ್ರಾನ್ಸಿಷನಲ್ ಪೀರಿಯಡ್, ಈ ಒಂದು ಸಂಕ್ರಮಣದ ಅವಧಿಯಲ್ಲಿ ದ ಇಂಡಿಯನ್ ಸೊಸೈಟಿ ಎಂಟರ್ಡ್ ದ ಮೆಡಿವಲ್ ಪೀರಿಯಡ್ ಫ್ರಾಮ್ ಆನ್ಸಿಯಂಟ್ ಪೀರಿಯಡ್. ಈ ಒಂದು ಸಂಕ್ರಮಣ ಕಾಲದಲ್ಲಿ ಪ್ರಾಚೀನ ಕಾಲಘಟ್ಟದಿಂದ ಇದು ಮಧ್ಯಕಾಲೀನ ಕಾಲಘಟ್ಟಕ್ಕೆ ಇದೇ ಸಮಯದಲ್ಲಿ ಅಂದರೆ ನೀವು ಸಾಮಾನ್ಯ ಶಕೆ 1175ರಿಂದ 1225ರವರೆಗಿನ ಕಾಲದಲ್ಲಿ ಅದು ಪ್ರಾಚೀನ ಕಾಲದಿಂದ ಮಧ್ಯಕಾಲೀನ ಕಾಲಘಟ್ಟಕ್ಕೆ ಅದು ಪ್ರವೇಶ ಪಡೆಯಿತು ಅಂತಕ್ಕಂಥದ್ದು, ಮತ್ತು ಅದು ಪ್ರಾಚೀನ ಕಾಲಘಟ್ಟವನ್ನು ಬಿಟ್ಟು ಈಗ ಮಧ್ಯಕಾಲೀನ ಒಂದು ಕಾಲಘಟ್ಟಕ್ಕೆ ಅದು ಒಂದು ಪ್ರವೇಶವನ್ನು ಪಡೆಯುತ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ ಟರ್ಕ್ಸ್ ಬ್ರೋಕ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ಸ್ಮಾಲ್ ಕಿಂಗ್ಡಮ್ಸ್. In the same time in India, especially North India and West India, those areas had only small states, very small states in these areas. In the northern India and in the western India, we could see only small states. Those are called here small states. After that we will learn here. The Turks, ಇಲ್ಲಿ ಭಾರತಕ್ಕೆ ಟರ್ಕರ ಆಗಮನ ಆಗುತ್ತೆ. ಬಂದಿರತಕ್ಕಂಥ ಟರ್ಕ್ ಏನು ಮಾಡ್ತಾರೆ, ಬ್ರೋಕ್ ದ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ ಏನಿರುತ್ತೆ, ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯಗಳ ಒಂದು ವ್ಯವಸ್ಥೆ ಏನಿರುತ್ತೆ, ಈ ಒಂದು ವ್ಯವಸ್ಥೆಯನ್ನು ಅವರು ಮುರಿತಾರೆ. ದೇ ಆಲ್ಸೋ ಎಸ್ಟಾಬ್ಲಿಷ್ಡ್ ಆನ್ ಎಂಪೈರ್ ವಿಚ್ ಹ್ಯಾಡ್ ಅ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಪವರ್ ಸ್ಟ್ರಕ್ಚರ್. ಆ್ಯಂಡ್ ವೆನ್ ದೇ ಎಂಟರ್ಡ್ ಇನ್ ಇಂಡಿಯಾ and they established, they means here Turks established an empire, ಒಂದು ಸಾಮ್ರಾಜ್ಯವನ್ನು ಏನು ಮಾಡ್ತಾರೆ ಅವರು ಸ್ಥಾಪನೆ ಮಾಡ್ತಾರೆ. ವಿಚ್ ಹ್ಯಾಡ್ ಅ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಪವರ್ ಸ್ಟ್ರಕ್ಚರ್, ಅದು ಕೇಂದ್ರ ಆಡಳಿತವನ್ನು ಹೊಂದಿರತಕ್ಕಂಥ ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಅವರು ಕಟ್ಟುತ್ತಾರೆ. ಆ್ಯಂಡ್ ಹಿಯರ್ ಅನದರ್ ಒನ್ ಇನ್ಫ್ಲುಯೆನ್ಸ್ ಆನ್ ದೀಸ್ ಏರಿಯಾಸ್, ದಟ್ ಈಸ್ ಅ monotheism was expounded in the field of religion due to the influence of Islam. ಇಸ್ಲಾಂ ಧರ್ಮದ ಪ್ರಭಾವದಿಂದಾಗಿ ಏಕದೇವೋಪಾಸನೆ ಅಂತಕ್ಕಂಥದ್ದು
ಭಾಳಷ್ಟು ಈ ಕಾಲದಲ್ಲಿ ನಾವು ನೋಡ್ಬೋದಾಗಿದೆ, ಪ್ರತಿಪಾದನೆಗಳಾದವು ಅಂಥೇಳಿ ನಾವು ನೋಡ್ಬೋದಾಗಿದೆ. ಆಲ್ ದೀಸ್ ಡೆವಲಪ್ಮೆಂಟ್ಸ್, ಈ ಎಲ್ಲ ಬೆಳವಣಿಗೆಗಳು ಇಂಡಿಕೇಟ್ ದ ಬಿಗಿನಿಂಗ್ ಆಫ್ ಮೆಡಿವಲ್ ಪೀರಿಯಡ್ ಇನ್ ಇಂಡಿಯಾ. ಈ ಎಲ್ಲ ಬೆಳವಣಿಗೆಗಳು ಭಾರತದಲ್ಲಿ ಮಧ್ಯಕಾಲೀನ ಆರಂಭದ ಒಂದು ಸೂಚನೆಯನ್ನು ನಮಗೆ ಕೊಡುತ್ತವೆ. ಬಿಫೋರ್ ದ ಸ್ಟಡಿ ಆಫ್ ಎಂಪೈರ್ ಎಸ್ಟಾಬ್ಲಿಷ್ಡ್ ಬೈ ಟರ್ಕ್ಸ್, ಈ ಒಂದು ಟರ್ಕರು ಆರಂಭಿಸಿರ್ತಕ್ಕಂತಹ ಒಂದು ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ, ಇಟ್ ಈಸ್ ನೆಸಸರಿ ಟು ಅಂಡರ್ಸ್ಟ್ಯಾಂಡ್ ದ ಮಲ್ಟಿ ಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಪ್ರೀ ಟರ್ಕ್ ಪೀರಿಯಡ್. ಇಲ್ಲಿ ಈ ಟರ್ಕರು ತಮ್ಮ ಸಾಮ್ರಾಜ್ಯವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ರಾಜರುಗಳ ಆಳ್ವಿಕೆ ಹೆಂಗಿತ್ತು ಭಾರತದಲ್ಲಿ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವುದು ಭಾಳಷ್ಟು ಅವಶ್ಯಕವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಿಯರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ದ ರೂಲ್ ಆಫ್ ಸ್ಮಾಲ್ ಕಿಂಗ್ಸ್ ಈಸ್ ಕಾಲ್ಡ್ ಆಸ್ ಮಲ್ಟಿ ಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್. ಇಫ್ ಸಮನ್ ಆಸ್ಕ್ ಯು ಕ್ವಶನ್, ವಾಟ್ ಈಸ್ multi-state political system, you should say the answer, the rule of small kings is called as a multi-state political system. ಬಹುರಾಜ್ಯ ಅಥವಾ ಚಿಕ್ಕ ಚಿಕ್ಕ ರಾಜ್ಯಗಳ ಒಂದು ರಾಜಕೀಯ ವ್ಯವಸ್ಥೆ ಅಂತ ಹೇಳಿ ಅದನ್ನು ನಾವು ಕರೀತಾ ಇದ್ದೇವೆ. The study of multi-state political system can be started with the study of Rajputa dynasties that ruled the western and northern India from 9th century to 13th century, and our study begins from the Rajputa dynasties. Because why we start from them only? Because they ruled from 9th century to 13th century, especially in North India and Western India. That's why we start from Rajputa dynasties. So Rajputa dynasties, let us start now. Rajputa dynasties. Okay, Rajputa dynasties, let us start now. Rajputa dynasties. Here Rajputa dynasty, after the rule of Vardhanas, ಅಂದರೆ ವರ್ಧನರ ಒಂದು ಆಳ್ವಿಕೆಯ ನಂತರ, ವರ್ಧನ ಮನೆತನದ ಆಳ್ವಿಕೆಯ ನಂತರ, ವರ್ಧನಾಸ್ ಆಫ್ ಸ್ಥಾನೇಶ್ವರ, ಅಂದರೆ ಆ ಒಂದು ಮೂಲ ಸ್ಥಳದಿಂದ ಈ ವರ್ಧನ ಆಳ್ವಿಕೆಯನ್ನು ಮಾಡ್ತಾ ಇದ್ದರು, ಅದನ್ನು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಅಂಥೇಳಿ ಅದರ ಹೆಸರು ಸ್ಥಾನವೀಶ್ವರ ಅಥವಾ ಸ್ಥಾನೇಶ್ವರ. ಇಟ್ ಈಸ್ ಕಾಲ್ಡ್. ಮೋಸ್ಟ್ ಆಫ್ ದ ವೆಸ್ಟರ್ನ್ ಆ್ಯಂಡ್ ನಾರ್ತನ್ ಇಂಡಿಯಾ ವಾಸ್ ರೂಲ್ಡ್ ಬೈ ಗುರ್ಜರ ಪ್ರತಿಹಾರಾಸ್. ಆ್ಯಂಡ್ ಮೋಸ್ಟ್ ಆಫ್ ದ ವೆಸ್ಟರ್ನ್ ಅಂದರೆ ಪಶ್ಚಿಮದ ಮತ್ತು ಉತ್ತರದ ಭಾರತವನ್ನು ಸಂಪೂರ್ಣವಾಗಿ ಆಳಿರ್ತಕ್ಕಂಥವರು. ಮೋಸ್ಟ್ ಆಫ್ ದ ವೆಸ್ಟರ್ನ್ ಆ್ಯಂಡ್ ನಾರ್ತನ್ ಇಂಡಿಯಾ ವಾಸ್ ರೂಲ್ಡ್ ಬೈ ಗುರ್ಜರ ಪ್ರತಿಹಾರಾಸ್, ಚಂದೇಲಾಸ್ ಆಫ್ ಬುಂದೇಲ್ಖಂಡ, and Gaharwalas, Solankis, Parmaras and many other Rajputa dynasties. ಇಲ್ಲಿ ವರ್ಧನರ ಒಂದು ಆಳ್ವಿಕೆಯ ನಂತರದಲ್ಲಿ ಉತ್ತರ ಭಾರತವನ್ನು ಮತ್ತು ಪಶ್ಚಿಮ ಭಾರತವನ್ನು ಆಳಿರ್ತಕ್ಕಂತಹ ಕೆಲವು ಅತ್ಯಂತ ಶ್ರೇಷ್ಠ ಮನೆತನಗಳಂತಂದರೆ ಗುರ್ಜರ ಪ್ರತಿಹಾರರು, ಚಾಂದೇಲರು, ಬುಂದೇಲಖಂಡದ ಚಾಂದೇಲರು ಮತ್ತು ಇಲ್ಲಿ ಗರ್ವಾಲಾಸ್, ಸೋಲಂಕೀಸ್, ಪರಮಾರರು, ಈ ರೀತಿಯಾಗಿರ್ತಕ್ಕಂಥ ರಾಜಮನೆತನಗಳು ಪಶ್ಚಿಮ ಮತ್ತು ಉತ್ತರ ಭಾರತವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ರಜಪೂತ್ ಮನೆತನಗಳಾಗಿವೆ. ಬೈ ದ ಎಂಡ್ ಆಫ್ 12th century, 12ನೇ ಶತಮಾನದ ಕೊನೆಗೆ, ರಜಪೂತ ಕಿಂಗ್ಸ್ ಲೈಕ್ ಪೃಥ್ವಿರಾಜ್ ಚೌಹಾನ್, ಜಯಚಂದ್ರ ಗರ್ವಾಲ್, ಪರಮದೇವ ಚಂದೇಲ ವೇರ್ ಪವರ್ಫುಲ್ ಕಿಂಗ್ಸ್ ಆಫ್ ದ ನಾರ್ತನ್ ಇಂಡಿಯಾ. ಈ ಸಮಯಕ್ಕೆ ಅಂದರೆ 12ನೇ ಶತಮಾನದ ಕೊನೆಗೆ ಇಲ್ಲಿ ಪೃಥ್ವಿರಾಜ್ ಚೌಹಾನ್ and ಜಯಚಂದ್ರ ಗರ್ವಾಲ್ and ಪರಮದೇವ ಚಂದೇಲ ವೇರ್ ದ ಪವರ್ಫುಲ್ ಕಿಂಗ್ಸ್ ಇನ್ ನಾರ್ತನ್ ಇಂಡಿಯಾ. ಇಲ್ಲಿ ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಬಲ ರಾಜರುಗಳು ಇವರಾಗಿದ್ದರು ಅಂತೇಳ್ಬಿಟ್ಟು. ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಹಿಯರ್ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ಗುರ್ಜರ ಪ್ರತಿಹಾರರು ಅಥವಾ ಗುರ್ಜರ ಪ್ರತಿಹಾರಾಸ್. Okay, let us start this lesson now. Okay, let us see here Gurjara Pratiharas. The Pratiharas have claimed in many of their inscriptions that the Lakshmana of Ramayana period, a Kshatriya of Surya Vamsha, as the founding person of their family. ಇಲ್ಲಿ ಗುರ್ಜರ ಪ್ರತಿಹಾರರು
ಏನು ಮಾಡಿದರು ಅಂದರೆ ಕೆಲವು ತಮ್ಮ ಶಾಸನಗಳಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ಅವರ ಪ್ರಕಾರ ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯನಾಗಿರ್ತಕ್ಕಂತಹ ಲಕ್ಷ್ಮಣ ಅಂತಕ್ಕಂಥವರು ಈ ವಂಶದ ಮೂಲ ಸ್ಥಾಪಕನೆಂದು ಅವರು ತಮ್ಮ ಒಂದು ಇನ್ಸ್ಕ್ರಿಪ್ಷನ್ನಲ್ಲಿ ಅಂತಂದರೆ ಆ ಒಂದು ಶಾಸನಗಳಲ್ಲಿ ಅವರು ಬರೆದುಕೊಂಡಿದ್ದಾರೆ. ಸೊ ಬಟ್ ಆ್ಯಸ್ ಪರ್ ದ ಅವೈಲೇಬಲ್ ಎವಿಡೆನ್ಸ್, ಈಗಾಗಲೇ ದೊರೆತಿರ್ತಕ್ಕಂಥ ಸಾಕ್ಷ್ಯಾಧಾರಗಳ ಪ್ರಕಾರ ನಾಗಭಟ್ಟ ಈಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ನಾಗಭಟ್ಟ ಎಂಬತಕ್ಕಂಥವನು ಈ ಒಂದು ವಂಶದ ಸ್ಥಾಪಕ ಅಂತೇಳಿಬಿಟ್ಟು ನಮಗೆ ಕೆಲವೊಂದಿಷ್ಟು ಆಧಾರಗಳು ದೊರೆತಿವೆ. ದ ಪ್ರತಿಹಾರಾಸ್ ರೂಲ್ಡ್ ಸಿಂಧ್ ರೀಜನ್ ಬೈ ಕೀಪಿಂಗ್ ಕನೂಜ್ ಆಸ್ ದೇರ್ ಕ್ಯಾಪಿಟಲ್ ಸಿಟಿ. ಈ ಪ್ರತಿಹಾರರು ರೂಲ್ಡ್ ಸಿಂಧ್ ರೀಜನ್, ಸಿಂಧ್ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಬೈ ಕೀಪಿಂಗ್ ಕನೌಜನ್ನು ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡ್ಬಿಟ್ಟು ಈ ಸಿಂಧ್ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ದೇ ಫಾಟ್ ಬ್ಯಾಕ್ ದ ಫ್ರೀಕ್ವೆಂಟ್ ಅರಬ್ ಅಟ್ಯಾಕ್ಸ್, ಮತ್ತು ಇವರು ಅರಬ್ಬರೊಂದಿಗೆ ಹೋರಾಟ ಮಾಡಿ ಅರಬ್ಬರ ದಾಳಿಗಳನ್ನು ಹಿಮ್ಮೆಟ್ಟಿಸಿ ಅವರನ್ನು ಆ ಸ್ಥಳದಿಂದ ಹಿಂದಿಕ್ಕಿದರು ಅಂತಕ್ಕಂಥ ವಿಚಾರ ಸಹಿತ ಗೊತ್ತಾಗುತ್ತೆ. ಮಿಹಿರ ಭೋಜ ಆ್ಯಂಡ್ ಮಹೇಂದ್ರಪಾಲ ದ ಪವರ್ಫುಲ್ ರೂಲರ್ಸ್ ಆಫ್ ದಿಸ್ ಡೈನಾಸ್ಟಿ. ಈ ಒಂದು ಡೈನಾಸ್ಟಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತು ಪ್ರಬಲವಾಗಿರ್ತಕ್ಕಂಥ ದೊರೆಗಳು ಇಲ್ಲಿ ಮಿಹಿರ ಭೋಜ ಆ್ಯಂಡ್ ಮಹೇಂದ್ರಪಾಲ ಇವರಿಬ್ಬರು ಏನಾಗಿದ್ದಾರೆ, ಭಾಳಷ್ಟು ಪ್ರಬಲ ದೊರೆಗಳಾಗಿದ್ದರು. ದ ಪವರ್ಫುಲ್ ರೂಲರ್ಸ್ ಆಫ್ ದಿಸ್ ಡೈನಾಸ್ಟಿ, ಈ ಒಂದು ಮನೆತನದ ಗುರ್ಜರ ಪ್ರತಿಹಾರ ಮನೆತನದ ಪ್ರಮುಖ ಮತ್ತು ಪ್ರಬಲ ದೊರೆಗಳಾಗಿದ್ದು. ಆ್ಯಂಡ್ ಡಿಪೀಟೆಡ್ ದ ಪಾಲಾಸ್ ಆಫ್ ಬೆಂಗಾಲ್, ಇವರು ಬಂಗಾಳದ ಪಾಲರನ್ನು ಸೋಲಿಸಿದ್ದರು. ಆ್ಯಂಡ್ ಹ್ಯಾಡ್ ಎಕ್ಸ್ಟೆಂಡೆಡ್ ದೇರ್ ಪ್ರತಿಹಾರಾಸ್ ಕಿಂಗ್ಡಮ್ ಟಿಲ್ ಬೆಂಗಾಳ್, ಮತ್ತು ತಮ್ಮ ಒಂದು ರಾಜ್ಯವನ್ನು ಬಂಗಾಳದವರಿಗೆ ಏನು ಮಾಡಿದ್ರು, ಇವರು ಅದನ್ನು ವಿಸ್ತರಿಸಿದ್ರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅರಬ್ ಟ್ರಾವೆಲರ್ಸ್ ನೇಮ್ಡ್ ಸುಲೇಮಾನ್ ಹ್ಯಾಡ್ ವಿಸಿಟೆಡ್ ದ ಕೋರ್ಟ್ ಆಫ್ ಮಿಹಿರ ಭೋಜ. ಇಲ್ಲಿ ಅರಬ್ ದೇಶದ ಒಬ್ಬ ಪ್ರವಾಸಿಯಾಗಿರ್ತಕ್ಕಂತಹ ಸುಲೇಮಾನ್ ಏನು ಮಾಡಿದ್ದ ಅಂತಂದರೆ, ಈ ಮಿಹಿರ ಭೋಜ ಆಳ್ವಿಕೆ ಕಾಲದಲ್ಲಿ ಆತನ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ನಮಗೆ ಶೇರ್ ಮಾಡಿದ್ದಾನೆ. ಆ್ಯಂಡ್ ಹ್ಯಾಸ್ ಅಪ್ರಿಷಿಯೇಟೆಡ್ ದ ಕಿಂಗ್ಡಮ್, ಅವನು ಈ ರಾಜ್ಯವನ್ನು ಭಾಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ. ಇಟ್ ಹ್ಯಾಡ್ ಪೀಸ್, ಅದು ಶಾಂತಿಯಿಂದ ಕೂಡಿತ್ತು. ಆ್ಯಂಡ್ ಪ್ರತಿಹಾರಾಸ್ ರೂಲ್ ಡಿಕ್ಲೈನ್ ಡ್ಯೂರಿಂಗ್ ದ ರೂಲ್ ಮಹಿಪಾಲ ಹೂ ಸಕ್ಸಿಡೆಡ್ ಮಹೇಂದ್ರಪಾಲ. ಮಹೇಂದ್ರಪಾಲ ನಂತರ ಬಂದಿರತಕ್ಕಂತಹ ಮಹಿಪಾಲನ ಕಾಲದಿಂದ ಈ ಒಂದು ರಾಜಮನೆತನ ಏನಾಗ್ತಾ ಇದೆ, ಅವನತಿಯ ಅಂಚಿಗೆ ಹೋಗ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗರ್ವಾಲಾಸನ್ನು ಈಗ ಅಧ್ಯಯನ ಮಾಡೋಣ. ಸ್ಟಾರ್ಟ್ ನಾವು. ಗರ್ವಾಲಾಸ್. ಹಿಯರ್ Chandradeva, the founder of this dynasty. Who founded the Gaharwala dynasty? Chandradeva founded this dynasty. Ruled the northern India, keeping Varanasi as his capital city. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಚಂದ್ರದೇವ ಅಂತಕ್ಕಂಥವರು ವಾರಣಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ಬಿಟ್ಟು ಇವರು ಉತ್ತರ ಭಾರತವನ್ನು ಆಳ್ವಿಕೆ ಮಾಡಿದ್ದಾರೆ. ಗೋವಿಂದ ಚಂದ್ರ ಈಸ್ ಅನದರ್ ಇಂಪಾರ್ಟೆಂಟ್ ರೂಲರ್ ಆಫ್ ದಿಸ್ ಡೈನಾಸ್ಟಿ. ಈ ಒಂದು ಮನೆತನದಲ್ಲಿ ಅತ್ಯಂತ ಇನ್ನೊಬ್ಬ ಪ್ರಬಲ ದೊರೆ ಯಾರಂದರೆ ಅವನೇ ಗೋವಿಂದ ಚಂದ್ರ ಅಂತ ಹೇಳ್ಬೋದು. ಹಿ ಎಕ್ಸ್ಟೆಂಡೆಡ್ ಹೀಸ್ ರೂಲ್ ಟಿಲ್ ಮಾಳ್ವಾ ಆ್ಯಂಡ್ ಮಗಧ್. ಈತ ತನ್ನ ಒಂದು ಆಳ್ವಿಕೆಯ ಕಾಲದಲ್ಲಿ ತನ್ನ ಒಂದು ರಾಜ್ಯದ ಒಂದು ಗಡಿಯನ್ನು ಮಾಳ್ವಾ ಮತ್ತು ಮಗಧ್ ಅವರಿಗೆ ಏನು ಮಾಡಿದ್ದ ಅಂದರೆ ಆತ ವಿಸ್ತರಿಸಿದ್ದ. ಬೈ ಡಿಪೀಟಿಂಗ್ ಪಾಲಾಸ್. ಡಿಪೀಟಿಂಗ್ ಅಂದರೆ ಪಾಲರನ್ನು ಸೋಲಿಸೋದ್ರ ಮುಖಾಂತರವಾಗಿ ತನ್ನ ಒಂದು ಗಡಿಯನ್ನು ವಿಸ್ತರಿಸಿ ಮಾಡಿಕೊಂಡಿದ್ದ ಅಂಥೇಳಿ. ಹಿ ಆಲ್ಸೋ ಡಿಪೀಟೆಡ್ ದ ಕಿಂಗ್ಸ್ ಆಫ್ ಕಲಿಂಗ ಆ್ಯಂಡ್ ಒಡಿಸ್ಸಾ. ಮತ್ತು ಈತ ಕಲಿಂಗ ಮತ್ತು ಒರಿಸ್ಸಾದ ರಾಜರುಗಳನ್ನು ಸಹಿತ ಸೋಲಿಸಿದ್ದ ಅಂತಕ್ಕಂಥದ್ದು. ದ ರೂಲರ್ಸ್ ಆಫ್ ಕಾಶ್ಮೀರ್, ಗುಜರಾತ್ ಆ್ಯಂಡ್ ಚೋಳ ಹ್ಯಾಡ್ ಕಾರ್ಡಿಯಲ್ ರಿಲೇಷನ್ ವಿತ್ ಗೋವಿಂದ ಚಂದ್ರ. ಇಲ್ಲಿ ಕಾಶ್ಮೀರದ, ಗುಜರಾತದ ಮತ್ತು ಚೋಳ ರಾಜರುಗಳು ಈತನೊಂದಿಗೆ ಬಹಳಷ್ಟು ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿದ್ರು ಅಂತಕ್ಕಂಥ ವಿಚಾರವನ್ನು ಸಹಿತ ಹೇಳ್ತಾ ಇದ್ದಾರೆ. ದ ನೆಕ್ಸ್ಟ್ ಡೈನಾಸ್ಟಿ ಈಸ್, ಇದು ಸಹಿತ ಒಂದು ರಜಪೂತ ಮನೆತನವಾಗಿದ್ದು, ದಟ್ ಈಸ್ ಪರಮಾರರು ಅಂತಕ್ಕಂಥ ಒಂದು ಮನೆತನವನ್ನು ಈಗ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಪರಮಾರಾಸ್ ಕೇಮ್ ಟು ಪ್ರಾಮಿನೆನ್ಸ್ ಆಫ್ಟರ್ ದ ಡಿಕ್ಲೈನ್ ಆಫ್ ಪ್ರತಿಹಾರಾಸ್. ಪ್ರತಿಹಾರರ ನಂತರ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂತಹ
ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥವರು ಈ ಪರಮಾರರು ಅಂತ ಹೇಳ್ಬೋದು. ಡಿಕ್ಲೈನ್ ಆಫ್ ಪ್ರತಿಹಾರರ ನಂತರ, ಪ್ರತಿಹಾರರ ಒಂದು ಅವನತಿಯ ನಂತರದಲ್ಲಿ ಇಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ರಾಜಮನೆತನ ಯಾವುದು ಅಂದರೆ ಪರಮಾರರು. ಉಪೇಂದ್ರ ಕೃಷ್ಣ ರಾಜ, ದ ಪಾಂಡ್ಯುರೇಟಿ ಕಿಂಗ್ ಆಫ್ ರಾಷ್ಟ್ರಕೂಟಾಸ್ ಫೌಂಡೆಡ್ ದಿಸ್ ಡೈನಾಸ್ಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರಕೂಟರ ಸಾಮಂತನಾಗಿದ್ದ ಉಪೇಂದ್ರ ಕೃಷ್ಣ ರಾಜ ಈ ಒಂದು ಮನೆತನವನ್ನು ಸ್ಥಾಪನೆ ಮಾಡಿದರು. ಹೂ ಫೌಂಡೆಡ್ ದಿಸ್ ಡೈನಾಸ್ಟಿ? ಉಪೇಂದ್ರ ಕೃಷ್ಣ ರಾಜ ಫೌಂಡೆಡ್ ದಿಸ್ ಡೈನಾಸ್ಟಿ, Paramaras dynasty. And after that, see what happened. Here Daranagara was their capital. ಈ ಉಪೇಂದ್ರ ಕೃಷ್ಣ ರಾಜರು ಏನು ಮಾಡ್ತಾರೆ, ತಮ್ಮ ರಾಜಧಾನಿಯಾಗಿ ದಾರಾನಗರವನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಭೋಜ ಈಸ್ ದ ಮೋಸ್ಟ್ ಪಾಪ್ಯುಲರ್ ಕಿಂಗ್ ಆಫ್ ದ ಪರಮಾರಾಸ್ ಡೈನಾಸ್ಟಿ ಆ್ಯಂಡ್ ವೆರಿ ಮೋಸ್ಟ್ ಪವರ್ಫುಲ್ ಕಿಂಗ್ ಆಫ್ ದಿಸ್ ಡೈನಾಸ್ಟಿ ಇಸ್ ಭೋಜ ಅಂತಕ್ಕಂಥವನು ಭಾಳಷ್ಟು ಪಾಪ್ಯುಲರ್, ಜನಪ್ರಿಯವಾಗಿರ್ತಕ್ಕಂಥ ಒಬ್ಬ ರಾಜ ಅಂತ ಹೇಳ್ಬೋದು. ಹಿ ಎಕ್ಸ್ಟೆಂಡೆಡ್ ದ ಪರಮಾರ ಸ್ಟೇಟ್ ಬೈ ಡಿಪೀಟಿಂಗ್ ಕಲ್ಯಾಣಿ ಚಾಲುಕ್ಯಾಸ್, ಗಂಗಾಸ್ ಆಫ್ ಕಲಿಂಗ ಆ್ಯಂಡ್ ನಾರ್ತರ್ನ್ ಕೊಂಕನಾಸ್. ದೋ ಭೋಜ ಎಕ್ಸ್ಪೀರಿಯನ್ಸ್ಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದ ಪೊಲಿಟಿಕಲ್ ಸ್ಪೇರ್. ಇಲ್ಲಿ ಹೇಳ್ತಾ ಇದ್ದಾರೆ, ಹಿ ಎಕ್ಸ್ಟೆಂಡೆಡ್ ಪರಮಾರಾಸ್ ಡೈನಾಸ್ಟಿ. ಈ ಒಂದು ಪರಮಾರರ ಒಂದು ಏನು ರಾಜ್ಯ ಇದೆ, ಈ ರಾಜ್ಯವನ್ನು ಅವನು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸೋದ್ರ ಮುಖಾಂತರವಾಗಿ, ಕಳಿಂಗದ ಗಂಗರನ್ನು ಸೋಲಿಸೋದ್ರ ಮುಖಾಂತರವಾಗಿ, ಮತ್ತು ನಾರ್ತರ್ನ್ ಕೊಂಕನ್ಸ್ ಅಂತಂದರೆ ಈ ಉತ್ತರದಲ್ಲಿ ಬರ್ತಕ್ಕಂಥ ಕೊಂಕಣರನ್ನು ಸೋಲಿಸೋದ್ರ ಮುಖಾಂತರವಾಗಿ ತನ್ನ ರಾಜ್ಯವನ್ನು ಏನು ಮಾಡ್ತಾನೆ, ಎಕ್ಸ್ಟೆಂಡ್ ಮಾಡ್ತಾನೆ. ಆದರೂ ಕೂಡ ಭೋಜ ಎಕ್ಸ್ಪೀರಿಯನ್ಸ್ಡ್ ಅಪ್ಸ್ ದ ಡೌನ್ ಇನ್ ದ ಪೊಲಿಟಿಕಲ್ ಸ್ಪೇರ್. ಈ ರಾಜಕೀಯ ಭಾಳಷ್ಟು ಏರಿಳಿತಗಳನ್ನು ಕಂಡಿರ್ತಕ್ಕಂಥವನು. ಹಿ ರಿಮೇನ್ಡ್ ಡಿಫಿಟೆಡ್ ಇನ್ ದ ಏರಿಯಾ ಆಫ್ ಲಿಟ್ರೇಚರ್. ಇವನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಇವತ್ತು ಎಂದಿಗೂ ಸೋಲಲಾರದಂಥ ಒಬ್ಬ ರಾಜನಾಗಿ ಉಳಿದಿದ್ದಾನೆ. ಹಿ ಹಿಮ್ಸೆಲ್ಫ್ ವಾಸ್ ಅ ಪೊಯೆಟ್. ಈತ ಒಬ್ಬ ಕವಿಯಾಗಿದ್ದು, ಆ್ಯಸ್ ದ ಕಿಂಗ್ಸ್ ಹೂ ಕೇಮ್ ಆಫ್ಟರ್ ಹಿಮ್ ವೇರ್ ವೀಕ್. ಈತ ನಂತರ ಬಂದಿರತಕ್ಕಂಥ ರಾಜರುಗಳು ಭಾಳಷ್ಟು ಅಶಕ್ತರಾಗಿದ್ದು, ದ ಪರಮಾರ ಡೈನಾಸ್ಟಿ ಡಿಕ್ಲೈನ್. ಈ ರೀತಿಯಾಗಿ ಈ ಪರಮಾರರ ಒಂದು ಏನಾಗುತ್ತೆ, ಒಂದು ರಾಜ್ಯ ಡಿಕ್ಲೈನ್ ಆಗುತ್ತೆ, ಅವನತಿಯನ್ನು ಹೊಂದುತ್ತೆ. ನೆಕ್ಸ್ಟ್ ಕಮಿಂಗ್ ದ್ಯಾಟ್ ಸೋಲಂಕೀಸ್ ನೋಡೋಣ. ಹಿಯರ್ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಸೋಲಂಕೀಸ್. ಮೂಲರಾಜ ಫಸ್ಟ್ is the founder of this dynasty. Mularaja first is founder of this dynasty. Though Bhima first is the most famous king of this dynasty. ಭೀಮ ಮೊದಲನೆಯ ಭೀಮ ಅಂತಕ್ಕಂಥವ್ರು ಒಬ್ಬ ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಒಬ್ಬ ರಾಜನಾಗಿದ್ದ ಈ ಒಂದು ರಾಜವಂಶದಲ್ಲಿ. ಹಿ ಕುಡ್ ನಾಟ್ ಪ್ರೊಟೆಕ್ಟ್ ದ ಸೋಮನಾಥ ಟೆಂಪಲ್ ಫ್ರಾಮ್ ಗಜ್ನೀಸ್ ಇನ್ವೇಷನ್. ಈತ ಈ ಮಹಮ್ಮದ್ ಗಜ್ನಿ ಮಾಡಿರ್ತಕ್ಕಂತಹ ಸೋಮನಾಥ ದೇವಾಲಯದ ಮೇಲೆ ಮಾಡಿರ್ತಕ್ಕಂಥ ದಾಳಿಯನ್ನು ಈತನಿಗೆ ತಡಿಲಿಕ್ಕೆ, ಅದಕ್ಕೆ ರಕ್ಷಣೆ ಕೊಡಲಿಕ್ಕೆ ಆಗಲಿಲ್ಲ. ಆಫ್ಟರ್ ಹಿಮ್, ಇವನ ನಂತರ ಮೂಲರಾಜ ಸೆಕೆಂಡ್ ಆ್ಯಂಡ್ ವೀರಧವಳ ವೇರ್ ಕೆಪೇಬಲ್ ಕಿಂಗ್ಸ್. ಈತ ನಂತರ ಬಂದಿರತಕ್ಕಂಥ ಮೂಲರಾಜ ಎರಡನೇ ಮೂಲರಾಜ ಅಥವಾ ವೀರಧವಳ ವೇರ್ ಕೆಪೇಬಲ್ ಕಿಂಗ್ಸ್. ಇವರು ಭಾಳಷ್ಟು ಅರ್ಹರಾಗಿರ್ತಕ್ಕಂಥ ರಾಜರಾಗಿದ್ದು, ಮೂಲರಾಜ ಸೆಕೆಂಡ್ ಡಿಪಿಟೆಡ್ ಮೊಹಮ್ಮದ್ ಗಜ್ನಿ ನಿಯರ್ ಮೌಂಟ್ ಅಬು. ಇಲ್ಲಿ ಎರಡನೇ ಮೂಲರಾಜ ಏನು ಮಾಡ್ತಾನೆ ಅಂತಂದರೆ, ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಏನು ಮಾಡ್ತಾನೆ, ಸೋಲಿಸ್ತಾನೆ. ಡ್ಯೂರಿಂಗ್ ದ ರೂಲ್ ಆಫ್ ದಿಸ್ ಡೈನಾಸ್ಟಿ, ಈ ಒಂದು ಆ ಒಂದು ರಾಜವಂಶದ ಆಳ್ವಿಕೆಯಲ್ಲಿ ದ ಫೇಮಸ್ ಜೈನ ಸ್ಕಾಲರ್, ಅಂದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಪಂಡಿತನಾಗಿರ್ತಕ್ಕಂಥ ಹೇಮಚಂದ್ರ ಅಂತಕ್ಕಂಥವರು ಕಂಪೇರ್ಡ್ ಪ್ರಾಕೃತ ಡಿಕ್ಷನರಿ, ಒಂದು ಪ್ರಾಕೃತವಾಗಿರ್ತಕ್ಕಂಥ ಒಂದು ಡಿಕ್ಷನರಿಯನ್ನು, ಒಂದು ನಿಘಂಟನ್ನು ತಯಾರು ಮಾಡ್ತಾ ಇದ್ದಾರೆ. ದಟ್ ಈಸ್ ದೇಶಿಮಾಲಾ. ಅದರ ಹೆಸರು ಏನಂತಂದರೆ ದೇಶಿಮಾಲಾ ಅಂತಕ್ಕಂಥ ಒಂದು ನಿಘಂಟನ್ನು ಅವರು ಪ್ರಾಕೃತ ಭಾಷೆಯಲ್ಲಿ ತಯಾರಿಸಿದರು. ಉಲುಫ್ ಖಾನ್ ಅಂಥೇಳಿ, ಉಲುಫ್ ಖಾನ್ ಆ್ಯಂಡ್ ನಸ್ರತ್ ಖಾನ್ ದ ಮಿಲಿಟರಿ ಜನರಲ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ ಡಿಪಿಟೆಡ್ ದ ಕರ್ಣದೇವ. ಈ ಒಂದು ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು, ಕೊನೆಯ ದೊರೆ ಯಾರು ಅಂದರೆ ಕರ್ಣದೇವ ಅಂತಕ್ಕಂಥವ್ರನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾನಿಗಳಾಗಿರ್ತಕ್ಕಂತಹ ಉಲುಫ್ ಖಾನ್ ಮತ್ತು ನಸ್ರತ್ ಖಾನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಸೋಲಿಸೋದ್ರ ಮುಖಾಂತರವಾಗಿ ಸೋಲಂಕಿಗಳ ಒಂದು ಏನಾಗುತ್ತೆ ರಾಜಮನೆತನ ದೆಹಲಿ ಸುಲ್ತಾನರಿಗೆ ಹೋಗಿ ಸೇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ಕೊನೆಯ ಒಂದು ರಾಜಮನೆತನ ದಟ್ ಈಸ್
ಚಂದೇಲಾಸ್ ಅನ್ನ ಈಗ ನೋಡ್ತಾ ಸಾಗೋಣ. ಚಂದೇಲರು ಅಂತ ಹೇಳಿ ನಾವು ಇದನ್ನು ಕನ್ನಡದಲ್ಲಿ ಹೇಳ. ನೌ ವಿ ಸ್ಟಾರ್ಟ್ ಚಂದೇಲಾಸ್. ಹಿಯರ್ ಡಂಗಾ is most famous king. ಡಂಗಾ the most famous king of ಚಂದೇಲಾಸ್. ಚಂದೇಲರ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಒಬ್ಬ ರಾಜ ಯಾರು ಅಂತಂದರೆ ಆತ ಡಂಗಾ ಅಂತಕ್ಕಂಥವನು. ಹೂ ಪ್ರಪೋಸ್ಡ್ ಇನ್ ಬುಂದೇಲಖಂಡ. ಇವರು ರಾಜಧಾನಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಬುಂದೇಲಖಂಡವನ್ನು, ಅಲ್ಲಿಂದ ತಮ್ಮ ಆಳ್ವಿಕೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಸೊ ಇನ್ ದ ಬಿಗಿನಿಂಗ್, ಆರಂಭದಲ್ಲಿ ಚಂದೇಲಾಸ್ ವೇರ್ ದ ಪೆಡಿಟರಿ ಕಿಂಗ್ಸ್ ಆಫ್ ಪ್ರತಿಹಾರಾಸ್. ಇವರು ಮೊದಲಿಗೆ ಪ್ರತಿಹಾರರ ಮಾಂಡಲಿಕರಾಗಿ ಕೆಲಸ ಮಾಡ್ತಾಯಿದ್ರು. ಆಫ್ಟರ್ ದ ಡಿಕ್ಲೈನ್ ಆಫ್ ಪರಮಾರಸ್, ಅಂದರೆ ಈ ಪರಮಾರರ ಅವನತಿಯ ನಂತರದಲ್ಲಿ ಡಂಗಾ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಇಂಡಿಪೆಂಡೆಂಟ್. ಆಮೇಲೆ ಈ ಡಂಗಾ ರಾಜ ಏನು ಮಾಡ್ತಾನೆ, ತನ್ನನ್ನು ತಾನು ಸ್ವತಂತ್ರ ರಾಜನೆಂದು ಘೋಷಿಸಿಕೊಳ್ತಾನೆ. ಹಿ ಟುಕ್ ಹೋಲ್ಡ್ ಆಫ್ ದ ಈಸ್ಟರ್ನ್ ಪಾರ್ಟ್ ಆಫ್ ಪರಮಾರಾಸ್ ಕಿಂಗ್ಡಮ್. ಮತ್ತು ಪರಮಾರರ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಎಲ್ಲ ಒಂದು ಏರಿಯಾ ಅಥವಾ ಒಂದು ಪ್ರದೇಶವನ್ನು ಈತ ವಶಪಡಿಸಿಕೊಳ್ತಾನೆ. ಆ್ಯಂಡ್ ಎಕ್ಸ್ಟೆಂಡೆಡ್ ಹಿಸ್ ಕಿಂಗ್ಡಮ್ ಬೈ ಡಿಪೀಟಿಂಗ್ ಪಾಲಾಸ್ ಆ್ಯಂಡ್ ಆದ್ರಾಸ್. ಇಲ್ಲಿ ಆತ ಪಾಲರನ್ನು ಮತ್ತು ಆದರನ್ನು ಸೋಲಿಸುವ ಮುಖಾಂತರವಾಗಿ ತನ್ನ ಒಂದು ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಾನೆ. ಡಂಗಾ ಹೂ ಹ್ಯಾಡ್ ದ ಟೈಟಲ್ ಮಹಾರಾಜಾಧಿರಾಜ, ದ ಕಿಂಗ್ ಆಫ್ ಕಿಂಗ್ಸ್ ಅಂತ ಹೇಳಿಬಿಟ್ಟು ಮಹಾರಾಜಾಧಿರಾಜ ಅಂತಕ್ಕಂಥ ಒಂದು ಬಿರುದನ್ನು ಈ ಡಂಗಾ ರಾಜ ಹೊಂದಿರುತ್ತಾನೆ. ಆ್ಯಂಡ್ ಎಕ್ಸ್ಟೆಂಡೆಡ್ ಮಿಲಿಟರಿ ಅಸಿಸ್ಟೆನ್ಸ್ ಟು ಹಿಂದೂ ಶಾಹಿ ಕಿಂಗ್ ಜಯಪಾಲ ಟು ಫೈಟ್ ಬ್ಯಾಕ್ ಅಟ್ಯಾಕಿಂಗ್ ಟರ್ಕ್ಸ್. ಇಲ್ಲಿ ಟರ್ಕರ ಜೊತೆ ಹೋರಾಡ್ತಿರ್ತಕ್ಕಂತಹ ಹಿಂದೂ ಒಬ್ಬ ದೊರೆ ಯಾರು ಅಂತಂದರೆ ಜಯಪಾಲ ಅಂತಕ್ಕಂಥವನಿಗೆ ಇವನೇನು ಮಾಡ್ತಾನೆ, ಸಹಾಯ ಮಾಡ್ತಕ್ಕಂಥದ್ದನ್ನು ಮಾಡ್ತಾನೆ, ಸೈನಿಕ ನೆರವನ್ನು ಕೊಡುತ್ತಾನೆ ಅಂತಕ್ಕಂಥದ್ದು ಇಲ್ಲಿ ಉಲ್ಲೇಖವಾಗಿದೆ. ಫೈನಲಿ ಕೊನೆಯದಾಗಿ, ಡ್ಯೂ ಟು ದ ಇನ್ಫೈಟಿಂಗ್ ಆ್ಯಂಡ್ ಲ್ಯಾಕ್ ಆಫ್ ಯುನಿಟಿ ಅಮಾಂಗ್ ರಜಪೂತ್ಸ್. ಇಲ್ಲಿ ರಜಪೂತರಲ್ಲಿ ಏನಿತ್ತಪ್ಪ ಅಂದರೆ ಇನ್ಫೈಟಿಂಗ್ ಅಂತ ದ್ವೇಷ ಇತ್ತು ಮತ್ತು ಇವರಲ್ಲಿ ಐಕ್ಯತೆ ಇರಲಿಲ್ಲ. ಈ ಕಾರಣಕ್ಕಾಗಿ ಈ ಒಂದು ಚಂದೇಲ ರಾಜಮನೆತನ ಏನಾಗುತ್ತೆ, ಖಿಲ್ಜಿ ಸುಲ್ತಾನರ ಒಂದು ರಾಜಮನೆತನಕ್ಕೆ ಇದು ಸೇರಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಚೌಹಾನಾಸ್ ವಿ ಸಿ ನೌ ಚೌಹಾನಾಸ್. After that, the contributions of Rajputs. This is the last and final. So dear students, here the Chauhanas and a very powerful kingdom in Rajputas dynasties. So here the Chauhana dynasty is the most prominent among the Rajputs. ಈ ರಜಪೂತರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮನೆತನ ಯಾವುದು ಅಂತಂದರೆ ದಟ್ ಈಸ್ ಚೌಹಾನಾಸ್. The root of this dynasty is visible during the 7th century. ಈ ಒಂದು ರಾಜಮನೆತನ ಯಾವತ್ತಿಂದ ಇಲ್ಲಿ ನಾವು ನೋಡ್ಬೋದು ಇತಿಹಾಸದಲ್ಲಿ ಅಂದರೆ 7ನೇ ಶತಮಾನದಿಂದ ಈ ಒಂದು ರಾಜ್ಯ ಮನೆತನ ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ದ ಡೈನಾಸ್ಟಿ ಸ್ಟಾರ್ಟೆಡ್ ಇಟ್ಸ್ ರೂಲ್ ಇನ್ ಅಜ್ಮೀರ್ ರೀಸನ್. ಇದು ಅಜ್ಮೀರನ್ನು ತನ್ನ ರಾಜಧಾನಿಯಾಗಿ ಆಳ್ವಿಕೆ ಮಾಡೋದಕ್ಕೆ ಆರಂಭ ಮಾಡುತ್ತೆ, ಅದು ರಾಜಸ್ಥಾನದ ಅಜ್ಮೀರ್ನಲ್ಲಿ. ದ ರೂಲರ್ಸ್ ಆಫ್ ದಿಸ್ ಡೈನಾಸ್ಟಿ ಅಂದರೆ ಈ ಒಂದು ರಾಜ್ಯವನ್ನು ಆಳಿರ್ತಕ್ಕಂತಹ ರಾಜರುಗಳು ಆ್ಯಂಡ್ ಅಜಯ ರಾಜ ಆ್ಯಂಡ್ ವಿಗ್ರಹ ರಾಜ 4 ಆ್ಯಂಡ್ ಪೃಥ್ವಿರಾಜ 3rd ಮೇಡ್ ಚೌಹಾನಾಸ್ ಪ್ರಾಮಿನೆಂಟ್ ರೂಲರ್ ಆಫ್ ದ ವೆಸ್ಟರ್ನ್ ಇಂಡಿಯಾ. ಈ ಮೂರೂ ದೊರೆಗಳ ಆಳ್ವಿಕೆ ಏನು ಮಾಡಿದೆ ಅಂತಂದರೆ ಅಜಯ ರಾಜ ಅಂತಕ್ಕಂಥವನು ಆ್ಯಂಡ್ ವಿಗ್ರಹ ರಾಜ 4th ಮತ್ತು ಪೃಥ್ವಿರಾಜ 3rd ಅಂತಕ್ಕಂಥವರು ಇವರು ಚೌಹಾಣರ ಒಂದು ಆಳ್ವಿಕೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥವರು. ಮತ್ತು ಆಫ್ ವೆಸ್ಟರ್ನ್ ಇಂಡಿಯಾ, ಇವರು ಈ ಪೂರ್ಣ ಪ್ರಮಾಣದ ಪಶ್ಚಿಮ ಭಾರತದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ರಾಜರುಗಳಾಗಿದ್ದರು ಅಂತಕ್ಕಂಥದ್ದು. ಡ್ಯೂರಿಂಗ್ 12th century, ಈಗ 12ನೇ ಶತಮಾನದಲ್ಲಿ ಪೃಥ್ವಿರಾಜ್ ಚೌಹಾನ್ ನೋನ್ ಫಾರ್ ಹೀಸ್ ಬ್ರೇವರಿ, ಈತ ತನ್ನ ಶೌರ್ಯಕ್ಕಾಗಿ ಈ ಪೃಥ್ವಿರಾಜ್ ಚೌಹಾನ್ ಅಂತಕ್ಕಂಥವರು ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಡಿಫಿಟೆಡ್ ದ ಚಂದೇಲಾಸ್ ಆಫ್ ಬುಂದೇಲಖಂಡ, ಇವರು ಬುಂದೇಲಖಂಡದ ಚಂದೇಲರನ್ನು ಸೋಲಿಸಿದರು. ಆ್ಯಂಡ್ ಗೇನಿಂಗ್ ಮೆಹಬಾ ಆ್ಯಂಡ್ ಕಾಲಿಂಜರ್, ಮತ್ತು ಅವರನ್ನು ಸೋಲಿಸುವ ಮುಖಾಂತರವಾಗಿ ಇವರು ಏನನ್ನ ಪಡ್ಕೊಂಡ್ರು ಅಂದರೆ ಮಹೇಬಾ ಮತ್ತು ಕಾಲಿಂಜರ್ ಅಂತಕ್ಕಂಥ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರು. ಪೃಥ್ವಿರಾಜ್ ಚೌಹಾನ್ ಡಿಪಿಟೆಡ್ ಮೊಹಮ್ಮದ್ ಗೋರಿ ಆಟ್ ತರೈನ್. ಇಲ್ಲಿ ಪೃಥ್ವಿರಾಜ್ ಚೌಹಾನ್ ಅಂತಕ್ಕಂಥ ಒಬ್ಬ ಶೂರ ಒಬ್ಬ ರಾಜ ಏನು ಮಾಡ್ತಾನೆ, ಈ ಮೊಹಮ್ಮದ್ ಗೋರಿ ಅನ್ನ ತರೈನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸೋಲಿಸ್ತಾನೆ. ಗೋರಿ
ಗೋರಿ ವಾಂಟೆಡ್ ಟು ಎಕ್ಸ್ಟೆಂಡ್ ಹೀಸ್ ಗೋರ್ ಕಿಂಗ್ಡಮ್ ಟುವರ್ಡ್ಸ್ ಸಿಂಧ್ ರೀಸನ್. ಯಾವಾಗ ಈ ಮೊಹಮ್ಮದ್ ಗೋರಿ ತನ್ನ ಒಂದು ಪ್ರದೇಶವನ್ನು, ತನ್ನ ಒಂದು ರಾಜ್ಯವನ್ನು ಈ ಒಂದು ಸಿಂಧ್ ರೀಸನ್ನಲ್ಲಿ ಅಂದರೆ ಸಿಂಧ್ ಪ್ರದೇಶದಲ್ಲಿ ಯಾವಾಗ ಆತ ವಿಸ್ತಾರ ಮಾಡಬೇಕು ಅಂದ್ಕೊಂಡಿರ್ತಾನೋ ಆ ಸಮಯದಲ್ಲಿ ಈತ ಸೋಲಿಸ್ತಾನೆ ಆತನನ್ನು. ಮೊಹಮ್ಮದ್ ಗೋರಿ ಹೂ ವಾಸ್ ಸಿವಿಯರ್ಲಿ ವುಂಡೆಡ್ ಇನ್ ದ ಬ್ಯಾಟಲ್, ಯಾರು ಆ ಒಂದು ಯುದ್ಧದಲ್ಲಿ ಭಾಳಷ್ಟು ತೀವ್ರವಾಗಿ ಗಾಯಗೊಂಡಿದ್ದರೋ, ಲೆಡ್ ಅನದರ್ ಅಟ್ಯಾಕ್ ಟುವರ್ಡ್ಸ್ ದ ದೆಹಲಿ, ಅವ್ರೇನು ಮಾಡ್ತಾರೆ ಈಗ ದೆಹಲಿ ಕಡೆಗೆ ಇನ್ನೊಂದು ದಾಳಿಯನ್ನು ಮಾಡ್ತಾರೆ. ಇನ್ ದ ಫಾಲೋವಿಂಗ್ ಇಯರ್, ಅದೇ ಒಂದು ವರ್ಷದಲ್ಲಿ, ಹಿ ಡಿಪಿಟೆಡ್ ಪೃಥ್ವಿರಾಜ್ ಚೌಹಾನ್ ಆ್ಯಟ್ ತರೈನ್, ಅದೇ ಒಂದು ಸ್ಥಳದಲ್ಲಿ ಪೃಥ್ವಿರಾಜ್ ಚೌಹಾನನ್ನು ಏನು ಮಾಡ್ತಾನೆ, ಈ ಮೊಹಮ್ಮದ್ ಗೋರಿ ಏನು ಮಾಡ್ತಾನೆ ಸೋಲಿಸ್ತಾನೆ ಅಂತಕ್ಕಂಥದ್ದು. ಪೃಥ್ವಿರಾಜ್ ಚೌಹಾನನ್ನು ಏನು ಮಾಡ್ತಾನೆ ಅದೇ ತರೈನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸೋಲಿಸ್ತಾನೆ. ಆ್ಯಂಡ್ ಬ್ಯಾಟಲ್ ಪೃಥ್ವಿರಾಜ್ ಈಸ್ ಆ್ಯನ್ ಎಂಬಾಡಿಮೆಂಟ್ ಆಫ್ ರಜಪೂತ ವ್ಯಾಲೋರ್ ಆ್ಯಂಡ್ ಬ್ರೇವರಿ, ಈತ ಪೃಥ್ವಿರಾಜ್ ಅಂತಕ್ಕಂಥವನು ರಜಪೂತರ ಶೌರ್ಯ ಮತ್ತು ಪರಾಕ್ರಮಗಳ ಪ್ರತೀಕವಾಗಿದ್ದಾನೆ ಅಂತಕ್ಕಂಥ ಒಂದು ಮಾತು ಇಲ್ಲಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಇನ್ನು ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಜಪೂತ್ಸನ್ನು ನೋಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಜಪೂತ್ಸ್, ಈ ರಜಪೂತರು ಕಲೆಗೆ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ಕೆಲವೊಂದಿಷ್ಟು ಕೊಡುಗೆಗಳನ್ನ ಇಲ್ಲಿ ನೋಡ್ತಾ ಸಾಗೋಣ. ದ ರಜಪೂತ್ಸ್ ಹೂ ರೂಲ್ ಡ್ಯೂರಿಂಗ್ ದ ಲಾಸ್ಟ್ ಪಾರ್ಟ್ ಆಫ್ ಏನ್ಸಿಯಂಟ್, ಯಾರು ಪ್ರಾಚೀನ ಒಂದು ಕಾಲಘಟ್ಟದ ಕೊನೆಯವರೆಗೂ ಯಾರು ಆಳ್ವಿಕೆ ಮಾಡ್ತಾ ಇದ್ದರು. ಆ್ಯಂಡ್ ದ ಅರ್ಲಿ ಪಾರ್ಟ್ ಆಫ್ ಮೆಡಿವಲ್ ಪೀರಿಯಡ್, ಮತ್ತು ಮಧ್ಯಕಾಲದ ಒಂದು ಮೊದಲ ಒಂದು ಸಮಯದಲ್ಲಿ ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅವರು ಎನ್ಕರೇಜ್ಡ್ ದ ಆರ್ಟ್ಸ್, ಅವರು ಭಾಳಷ್ಟು ಏನು ಮಾಡಿದರು ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಕಲ್ಚರ್ ಸಂಸ್ಕೃತಿಗೆ, ಆ್ಯಂಡ್ ರಿಲಿಜನ್ ಲಿಬರ್ಟಿ, ಮತ್ತು ಇಲ್ಲಿ ರಿಲಿಜನ್ ಲಿಬರ್ಟಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ರಜಪೂತ ಕಿಂಗ್ಸ್ ದಮ್ಸೆಲ್ವ್ಸ್ ವೇರ್ ಸ್ಕಾಲರ್ಸ್, ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಜಪೂತ್ ಏನು ದೊರೆಗಳಿದ್ದಾರೆ ಅವರು ತಮ್ಮಷ್ಟಕ್ಕೆ ತಾವೇನಾಗಿದ್ದರು ಅಂತಂದರೆ ಪಂಡಿತರಾಗಿದ್ದರು. ಕಿಂಗ್ಸ್ ಲೈಕ್ ಬೋಜಾ, ಇಲ್ಲಿ ಬೋಜನ ಉದಾಹರಣೆಗೆ ತಗೋಬೋದು. ಮುಂಜಾ ಹ್ಯಾವ್ ರಿಟರ್ನ್ ವೇರಿಯಸ್ ಲಿಟರರಿ ವರ್ಕ್ಸ್, ಇವರು ಭಾಳಷ್ಟು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಿಂಗ್ ಮುಂಜಾ ಹ್ಯಾಡ್ ಪೋಯಟ್ಸ್, ಇಲ್ಲಿ ಕಿಂಗ್ ಮುಂಜಾ ಅಂತಕ್ಕಂಥವರು ಪದ್ಮಗುಪ್ತ ಆ್ಯಂಡ್ ಹಲಿಯೂದ ಇನ್ ಹೀಸ್ ಕೋರ್ಟ್, ಇವನ ಒಂದು ಆಸ್ಥಾನದಲ್ಲಿ ಈ ಇಬ್ಬರು ಜನ ಕವಿಗಳಿದ್ದರು ಅಂತಕ್ಕಂಥದ್ದು. ಕಿಂಗ್ ಬೋಜಾ ಹ್ಯಾಡ್ ಎಕ್ಸ್ಟೆಂಡೆಡ್ ಹಿಸ್ ರಾಯಲ್ ಪಟ್ರೋನೇಜ್ ಟು ದ ಜೈನ್ ಸ್ಕಾಲರ್ಸ್, ಮತ್ತು ಈ ಕಿಂಗ್ ಬೋಜಾ ಏನು ಮಾಡ್ತಾನೆ ಈ ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥ ಪಂಡಿತರಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಆಮೇಲೆ ಶಾಂತಿಸೇನ, ಪ್ರಭುಚಂದ್ರ, ಸೂರಿ ಆ್ಯಂಡ್ ಗಣಪಾಲ ಡ್ಯೂರಿಂಗ್ ಹೀಸ್ ರೂಲ್, ಈ ಎಲ್ಲ ಒಂದು ಜೈನ ಸ್ಕಾಲರ್ಸ್ಗೆ ಏನು ಮಾಡ್ತಾನೆ ಆತ ಪೆಟ್ರೋನೇಜ್ ಕೊಡ್ತಾನೆ ಅಂತಂದರೆ ಆಶ್ರಯವನ್ನು ಕೊಡ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ದ ಪೊಯೆಟಿಕ್ ವರ್ಕ್ಸ್ ಲೈಕ್ ಜಯದೇವಾಸ್ ಗೀತ ಗೋವಿಂದ, ಜಯದೇವರು ರಚನೆ ಮಾಡಿರ್ತಕ್ಕಂತಹ ಒಂದು ಪ್ರಮುಖ ಕೃತಿ ಯಾವುದು ಅಂತಂದರೆ ಅದು ಗೀತ ಗೋವಿಂದ. ಆ್ಯಂಡ್ ಭಾರವೀಸ್ ಕಿರಾತಾರ್ಜುನಿಯ ಅಂತಕ್ಕಂಥದ್ದು. ಆ್ಯಂಡ್ ಭಾರತೀಯ ಕಿರಾತಾರ್ಜುನಿ is a very important here. And here another one is there, ಭರ್ತೃಹರಿಯ ಒಂದು ರಾವಣ ವಧೆ ಅಂತಕ್ಕಂಥದ್ದು. ಆ್ಯಂಡ್ ಮಹೇಂದ್ರಪಾಲಾಸ್ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು. ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ವೇರ್ ರಿಟರ್ನ್ ಡ್ಯೂರಿಂಗ್ ದ ರೂಲ್ ಆಫ್ ರಜಪೂತಾಸ್, ಈ ಎಲ್ಲ ಕೃತಿಗಳನ್ನು ರಜಪೂತರ ಕಾಲಗಳಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಆ್ಯಂಡ್ ಡ್ರಾಮಾಸ್ ಲೈಕ್, ಇಲ್ಲಿ ನಾಟಕಗಳನ್ನು ಸಹಿತ ರಚನೆ ಮಾಡಲಾಗಿದೆ. ರಾಜಶೇಖರಾಸ್ ಬಾಲರಾಮಾಯಣ ಅಂತಕ್ಕಂಥದ್ದು ಒಂದು ನಾಟಕ. ಆ್ಯಂಡ್ ಕರ್ಪೂರ ಮಂಜರಿ ಅಂತಕ್ಕಂಥದ್ದು ಸಹಿತ ಒಂದು ನಾಟಕ ಅಂತಕ್ಕಂಥದ್ದಲ್ಲಿ ನೋಡ್ಬೋದು. ಆಫ್ಟರ್ ದ್ಯಾಟ್ ಭವಭೂತೀಸ್, ಈ ಭವಭೂತಿಯವರು ಬರೆದಿರ್ತಕ್ಕಂತಹ ಒಂದು ಮಹಾವೀರ ಚರಿತ ಅಂತಕ್ಕಂಥದ್ದು ಸಹಿತ ಇಸ್ ಅ ವೆರಿ ಇಂಪಾರ್ಟೆಂಟ್ ಡ್ರಾಮಾ ಈಸ್ ಹಿಯರ್. ನೆಕ್ಸ್ಟ್ ಉತ್ತಮ ರಾಮಚರಿತ ಆ್ಯಂಡ್ ಹಿಸ್ಟಾರಿಕಲ್ ವರ್ಕ್ಸ್ ಲೈಕ್ ಕಲಹನಾಸ್ ರಾಜತರಂಗಿಣಿ ಆ್ಯಂಡ್ ಜೈನಿಕಾಸ್ ಪೃಥ್ವಿರಾಜ ವಿಜಯ ಆ್ಯಂಡ್ ಹೇಮಚಂದ್ರಾಸ್ ಕುಮಾರಪಾಲ ಚೈತ್ರ ಆರ್ ದ ಇಂಪಾರ್ಟೆಂಟ್ ವರ್ಕ್ಸ್, ಇವೆಲ್ಲವೂ ಸಹಿತ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಕ್ಸ್ಪೆಷಲಿ ಕಲಹನಾಸ್ ರಾಜತರಂಗಿಣಿ ಆಗಿರ್ಬೋದು,
ಜೈನಿಕಾಸ್, ಪೃಥ್ವಿರಾಜ ವಿಜಯ ಆಗಿರ್ಬೋದು, ಮತ್ತು ಹೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಕೃತಿಗಳಾಗಿರ್ಬೋದು, ಇವೆಲ್ಲವೂ ಸಹಿತ ಭಾಳ ಇಂಪಾರ್ಟೆಂಟ್ ವರ್ಕ್ಸ್ಗಳು. ಆ್ಯಂಡ್ ಪೃಥ್ವಿರಾಜ ರಾಸೋ ಬಾಯ್ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಪೃಥ್ವಿರಾಜ ರಾಸೋ ಅಂತಕ್ಕಂಥ ಒಂದು ಕೃತಿಯು ಸಹಿತ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಆ್ಯಂಡ್ ಭೋಜ ಪ್ರಬಂಧ ಅಂತಕ್ಕಂಥದ್ದು ಬಾಯ್ ಏನು ಬರೆದಿರ್ತಕ್ಕಂಥದ್ದು ಬಲ್ಲಾಳ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಬಲ್ಲಾಳ ರಚಿಸ್ತಕ್ಕಂಥದ್ದು ಈ ಕೃತಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಭೋಜರಾಜನ ಮೇಲೆ ಪಡೆದಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಟೆಡ್ ಬಯೋಗ್ರಫೀಸ್ ಆಫ್ ರಜಪೂತ ರೂಲರ್ಸ್. ಈ ಎಲ್ಲವೂ ಸಹಿತ ರಜಪೂತ್ ರಾಜರುಗಳ ಬಗ್ಗೆ ಒಂದಿಷ್ಟು ಬಯೋಗ್ರಫಿಯನ್ನು ಒದಗಿಸಿಕೊಡ್ತವೆ. ಆ್ಯಂಡ್ ಗುಜರಾತಿ, ರಾಜಸ್ಥಾನಿ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ಇವನ್ನೆಲ್ಲ ಬರೆದಿರ್ತಕ್ಕಂಥದ್ದು ಈ ಭಾಷೆಗಳಲ್ಲಿ, ಗುಜರಾತಿ, ರಾಜಸ್ಥಾನಿ ಮತ್ತು ಹಿಂದಿ ಲ್ಯಾಂಗ್ವೇಜ್ಗಳಲ್ಲಿ ಬರೆದಿದ್ದಾರೆ. ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ನಲಂದಾ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ರಿಸೀವ್ ಸಪೋರ್ಟ್ ಫ್ರಮ್ ರಾಜಪೂತ್ಸ್. ಈ ಎಲ್ಲ ಒಂದು ವಿಶ್ವವಿದ್ಯಾನಿಲಯಗಳು ಏನು ಮಾಡ್ತವೆ ಅಂತಂದರೆ ಈ ವಿದ್ಯಾಕೇಂದ್ರಗಳು ಪ್ರೋತ್ಸಾಹವನ್ನು ಈ ರಜಪೂತ್ ರಾಜರಿಂದ ಪಡ್ಕೊಳ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ನೆನಪಿಟ್ಕೋಬೇಕು. ಲೇಟೆಸ್ಟ್ ನೆಕ್ಸ್ಟ್ ದ ರಜಪೂತ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ಸ್ಪೇಸಿಯಸ್ ಫೋರ್ಟ್ಸ್ ಇನ್ ಚಿತ್ತೋಡ್, ಮಾಂಡು, ರಣಥಂಬೋರ್, ಜೋಧ್ಪುರ್ ಆ್ಯಂಡ್ ಗ್ವಾಲಿಯರ್ ಆಫ್ ನಾರ್ತ್ ಇಂಡಿಯಾ. ಇಲ್ಲಿ ರಜಪೂತ್ ಅರಸರು ಉತ್ತರ ಭಾರತದ ಚಿತ್ತೋಡ್, ಮಾಂಡು, ರಣಥಂಬೋರ್, ಜೋಧ್ಪುರ್ ಹಾಗೂ ಗ್ವಾಲಿಯರ್ಗಳಲ್ಲಿ ವಿಶಾಲವಾದಂಥ ಕೋಟೆಗಳನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು. ಆ್ಯಂಡ್ ದೇ ಬಿಲ್ಟ್ ಪ್ಯಾಲೇಸಸ್ ಇನ್ ಜೈಪುರ್, ಗ್ವಾಲಿಯರ್ ಆ್ಯಂಡ್ ಉದಯ್ಪುರ್. ದಿಲ್ವಾರ ಟೆಂಪಲ್ ಅನ್ನೋ ಇವರು ಕೆಲವೊಂದಿಷ್ಟು ಅರಮನೆಗಳನ್ನು ಸಹ ಕಟ್ಟಿದ್ದಾರೆ. ಜೈಪುರ್ನಲ್ಲಿ, ಗ್ವಾಲಿಯರ್ನಲ್ಲಿ ಮತ್ತು ಉದಯ್ಪುರ್ಗಳಲ್ಲಿ ಅವರು ಏನು ಮಾಡಿದ್ದಾರೆ, ಟೆಂಪಲ್ಗಳನ್ನ ಕಟ್ಟಿದ್ದಾರೆ. ಆ್ಯಂಡ್ ವಿಮಲಾ ಟೆಂಪಲ್ ಮತ್ತು ದಿಲಾವರ್ ಟೆಂಪಲ್ ಆ್ಯಂಡ್ ಲೂನಾ ವಸಾಯಿ ಟೆಂಪಲ್ ವೇರ್ ಬಿಲ್ಟ್ ಇನ್ ದ ಮೌಂಟ್ ಅಬು. ಇವರು ಮೌಂಟ್ ಅಬುವಿನಲ್ಲಿ ಭಾಳಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದು ವಿಮಲಾ ವಸಾಯಿ ಅಂತಕ್ಕಂಥದ್ದು, ಲೂನಾ ವಸಾಯಿ ದೇವಾಲಯಗಳು ಸುಂದರ ಕಲಾತ್ಮಕತೆಯಿಂದ ಕೂಡಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನೋನ್ ಫಾರ್ ದ ಆರ್ಟಿಸ್ಟಿಕ್ ಆರ್ಕಿಟೆಕ್ಚರ್ ದ ಚಂದೇಲಾಸ್ ಬಿಲ್ಟ್. ಇಲ್ಲಿ ಚಂದೇಲರು ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಇದೆ, ಅದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯವಿದೆ. ಅದು ಯಾವುದು, ಖಂಡರಾಯಸ್ ಟೆಂಪಲ್ ಇನ್ ಖಜುರಾಹೋನಲ್ಲಿ ಖಂಡರಾಯ ದೇವಾಲಯವನ್ನು ಕಟ್ಟಿದ್ದಾರೆ. ಆಮೇಲೆ ಟೆಂಪಲ್ಸ್ ವೇರ್ ನಂಬರ್ ಆಫ್ ಅಮಾಂಗ್ ದ ಟೆಂಪಲ್ಸ್ ಬಿಲ್ಟ್ ಡ್ಯೂರಿಂಗ್ ದಿಸ್ ರೀಸನ್. ಈ ಒಂದು ಕಾಲದಲ್ಲಿ ಅವರು ಭಾಳಷ್ಟು ನಿರ್ಮಾಣ ಮಾಡಿರ್ತಕ್ಕಂಥ ನೋಡ್ಬೋದಾಗಿದೆ. ಆ್ಯಂಡ್ ದೇ ಆಲ್ಸೋ ಎನ್ಕರೇಜ್ ದ ಪೇಂಟಿಂಗ್. ಇವರು ಏನು ಮಾಡಿದರು ಅಂತಂದರೆ ಚಿತ್ರಕಲೆಗೂ ಭಾಳಷ್ಟು ಪ್ರೋತ್ಸಾಹವನ್ನು ನೀಡಿದರು ಅಂತಕ್ಕಂಥ ಮಾತು ಗೊತ್ತಾಗುತ್ತೆ. ದ ಪೇಂಟಿಂಗ್ ಸ್ಟೈಲ್ ಆಫ್ ದಿಸ್ ಪೀರಿಯಡ್ ಕ್ಲಾಸಿಫೈಡ್ ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲ್. ಈ ಒಂದು ಕಾಲದ ಒಂದು ಚಿತ್ರಕಲಾ ಶೈಲಿಯನ್ನು ನಾವು ರಾಜಸ್ಥಾನಿ ಕಲಾ ಶೈಲಿ ಅಂಥೇಳಿ ಗುರುತಿಸ್ತಾ ಇದ್ದೇವೆ. ಆ್ಯಂಡ್ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಪಹಾರಿ ಕಲಾ ಶೈಲಿ ಅಂತ ಸಹಿತ ಇದನ್ನು ಗುರುತಿಸ್ತಾರೆ. ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲ್ ಕ್ಯಾನ್ ಬಿ ಸೀನ್ ಇನ್ ಮೇವಾರ್. ಈ ಒಂದು ಕಲಾಶೈಲಿಗಳನ್ನ ನಾವೆಲ್ಲಿ ನೋಡ್ಬೋದು ಅಂತಂದರೆ ಮೇವಾರ್ನಲ್ಲಿ ನೋಡ್ಬೋದಾಗಿದೆ. ಮತ್ತು ಬುಖಾನೇರ್, ಜೋಧ್ಪುರ್, ಜೈಸ್ಲ್ಮೇರ್ ಅಂತಕ್ಕಂತಹ ಒಂದಿಷ್ಟು ಈ ಪ್ರದೇಶಗಳಲ್ಲಿ ನೋಡ್ಬೋದಾಗಿದೆ. ಪಹಾರಿ ಪೇಂಟಿಂಗ್ ಸ್ಟೈಲ್ ಕ್ಯಾನ್ ಬಿ ಸೀನ್ ಇನ್ ದ ಕಸೋಲಿಯಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ ಸ್ನೇಹಿತರೆ. ಜೊತೆಗೆ ಇನ್ನೂ ಭಾಳಷ್ಟು ಸ್ಥಳಗಳಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಗರ್ವಾಲಗಳಲ್ಲಿ ಸಹಿತ ಈ ಒಂದು ಶೈಲಿಯ ಕೆಲವೊಂದಿಷ್ಟು ಪೇಂಟಿಂಗ್ಸ್ಗಳನ್ನ ನಾವು ನೋಡ್ಬೋದಾಗಿದೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ದ ಅರಿವಲ್ ಆಫ್ ಟರ್ಕ್ಸ್ ಅಂತಕ್ಕಂಥ ಒಂದು ವಿಷಯವನ್ನು ಮುಂದುವರಿಸೋಣ ಸ್ನೇಹಿತರೆ. ಆಫ್ಟರ್ ದ್ಯಾಟ್ ವಿ ವಿಲ್ ಸಿ ದ ಸುಲ್ತಾನ್ಸ್ ಆಫ್ ದೆಹಲಿ. ಓಕೆ.